ಆಮೇಲೆ ಇನ್ನೊಂದು ನಾವು ಹೇಳೋದು ನನ್ನ ಇದರಿಂದ, ನಾನು ಅನೇಕ ಇದರಲ್ಲಿ ನಾನು ಹೇಳಿದ್ದೀನಿ, ವೇದಿಕೆಗಳಲ್ಲಿ, ಹೋರಾಟದ ವೇದಿಕೆಗಳಲ್ಲಿ ಕ್ಯಾಮ್ರಾ ಮುಂದೆ, ಅದು ಪೊಲೀಸ್ ಇಂಟೆಲಿಜೆನ್ಸ್ನವರು ವಿಡಿಯೋ ಮಾಡ್ಕೋತಾರಲ್ಲ, ಅವ್ರನ್ನ ಮುಂದೆ ಕರೆದೇ ಹೇಳಿದ್ದೀನಿ, ವಿಡಿಯೋ ಮಾಡ್ಕೊಳ್ಳಿ, ಆಫೀಷಿಯಲ್ಸ್ ತಿಳಿಸಿ. ಏನು ಅಂತ ಹೇಳಿದರೆ, ನಾನು ಮಾತಾಡ್ತಾ ಇರೋದು ತಪ್ಪಿದ್ರೆ, ಯಾಕಂದರೆ ತಪ್ಪಲ್ವಾ ಒಬ್ಬ ವ್ಯಕ್ತಿ ಮೇಲೆ, ಒಂದು ಕುಟುಂಬದ ಮೇಲೆ, ಅದು ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಕುಟುಂಬವನ್ನು ಆರೋಪ ಮಾಡೋದು ತಪ್ಪಲ್ವಾ? ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ. ಫಸ್ಟ್ ಗಿರೀಶ್ ಮಟ್ಟಣ್ಣ ಅವ್ರನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಿದ ಮೇಲೆ ಕೇಳಿ, ಏನಪ್ಪ ಇದೆ ನಿನ್ನ ಹತ್ರ ಪ್ರೂಫ್ ಅಂತ. ಅವಾಗ ನಾನು ಎಲ್ಲ ತೋರಿಸ್ತೇನೆ. ಇದು ಏನೂ ಅಲ್ಲ, ಈಗ ತೋರಿಸಿದ್ದು ಬರೀ ಒಂದು 10% ಮಾತ್ರ, ಓನ್ಲಿ 10%, ಇನ್ನೂ ತುಂಬ ಇದೆ. ಆವಾಗ ಒಂದು ವೇಳೆ ನಾನು ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಜೈಲಿಗೆ ಕಳಿಸಿ, ನಾನು ಬೇಲ್ ತೊಗೊಳಲ್ಲ, ಜೈಲಿಗೆ ಹೋಗಿ ಕುಂದಿರ್ತೇನೆ. ನನ್ನ ಕೈಗೆ ಕಾಲಿಗೆ ಬೇಡಿ ಹಾಕಿ ಕಳಿಸಿದ್ದೇನೆ ಜೈಲಿಗೆ. ನಾನು ತಪ್ಪು ಮಾತಾಡ್ತಾ ಇದ್ದರೆ, ನನ್ನ ಹತ್ರ ಎವಿಡೆನ್ಸ್ ಇಲ್ಲ ಅಂತಂದರೆ, ವಿಟ್ನೆಸ್ ಇಲ್ಲ ಅಂತ ಹೇಳಿದರೆ,